ಸ್ಥಳೀಯರು ಮತ್ತು ಅರ್ಹರಿಗೆ ಮಾತ್ರ ಮನೆಗಳನ್ನ ಕೊಡ್ತೀವಿ. ನಗರ ಅಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರ ಹೇಳಿಕೆ ಇದು. ಯಾರು ಅರ್ಹರಿದ್ದಾರೋ ಮತ್ತು ಸ್ಥಳೀಯರಿದ್ದಾರೋ ಅವರಿಗೆ ಮಾತ್ರ ಮನೆ ಕೊಡಲಾಗುತ್ತೆ. ಪರಿಶೀಲಿಸಿದಾಗ 90 ಜನ ಮಾತ್ರ ಸ್ಥಳೀಯರಿದ್ದಾರೆ. ಆ 90 ಫಲಾನುಭವಿಗಳಿಗೆ ಮಾತ್ರ ನಾವು ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿ ಸಚಿವ ಭೈರತಿ ಸುರೇಶ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರಿ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಅಲ್ಲಿ ಎಲ್ಲ ಸರ್ವೆ ಮಾಡಿದೆ. ಸುಮಾರು 90 ಜನ ಮಾತ್ರ ಅವರು ಸ್ಥಳೀಯರಾಗಿರ್ತಾರೆ. ಯಾರು ಸ್ಥಳೀಯರಿದ್ದಾರೆ, ಯಾರು ನಿಜವಾಗ್ಲೂ ಅಲ್ಲಿ ಅರ್ಹರಿದ್ದಾರೆ ಫಲಾನುಭವಿಗಳಿಗೂ ಆ 90 ಜನಕ್ಕೆ ಮಾತ್ರ ಮನೆ ಕೊಡುವಂಥ ಕೆಲಸಗಳು ಮಾಡ್ತೀವಿ. ನಮ್ಮ ಸರ್ಕಾರಿ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಅಲ್ಲಿ ಎಲ್ಲ ಸರ್ವೆ ಮಾಡಿದೆ. ಸುಮಾರು 90 ಜನ ಮಾತ್ರ ಅವರು ಸ್ಥಳೀಯರಾಗಿರ್ತಾರೆ. ಯಾರು ಸ್ಥಳೀಯರಿದ್ದಾರೆ, ಯಾರು ನಿಜವಾಗ್ಲೂ ಅಲ್ಲಿ ಅರ್ಹರಿದ್ದಾರೆ ಫಲಾನುಭವಿಗಳಿಗೂ ಆ 90 ಜನಕ್ಕೆ ಮಾತ್ರ ಮನೆ ಕೊಡುವಂಥ ಕೆಲಸಗಳು ಮಾಡ್ತೀವಿ. ಅಕ್ರಮ ವಲಸಿಗರಿಗೆ ಮನೆಗಳನ್ನ ಕೊಟ್ರೆ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆಗಳನ್ನ ಕೊಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಡ್ತೇವೆ ಅಂತ ಹೇಳಿ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ. ಆ ಮನೆಗಳು ಸಿಗಬೇಕಾದ್ರೆ 18 ದಾಖಲೆಗಳನ್ನ ಕೊಡಬೇಕು. ಅಲ್ಲಿನ ನಿವಾಸಿಗಳ ಬಳಿ ಯಾವುದೇ ದಾಖಲೆಗಳಿಲ್ಲ. ಅದನ್ನೂ ಮೀರಿ ಸರ್ಕಾರ ಅವರಿಗೆ ಮನೆಗಳನ್ನ ಕೊಡ್ತಾ ಇದೆ ಅಂತ ಹೇಳಿ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ. ಈ ಮೂಲಕ ಅಲ್ಪಸಂಖ್ಯಾತರ ಓಟ್ಗೋಸ್ಕರ ಸರ್ಕಾರ ಓಲೈಕೆ ರಾಜಕಾರಣವನ್ನ ಮಾಡ್ತಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಆದರೆ ಇವತ್ತು ನಿಜವಾದ ಫಲಾನುಭವಿ 10.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗ್ತದೆ. 10.5 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಮಾಡೋ ಇಲ್ಲ ಸ್ವಂತ ಮಾಡಿ. ಆದರೆ ಇವನಿಗೆ BBMPಯಿಂದ 5 ಲಕ್ಷ ರೂಪಾಯಿ, ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ರೂಪಾಯಿ ಇವೆಲ್ಲವನ್ನು ಕೊಟ್ಟು ಕೇವಲ 2.5 ಲಕ್ಷದಲ್ಲಿ ಮನೆ ಕೊಡ್ತೀವಿ ಅಂದರೆ ಈಗ ಏನು 1 ಲಕ್ಷ ಮನೆಗಳನ್ನು ಕಟ್ತಾ ಇದ್ದು 45,000 ಮನೆಗಳು ಬೆಂಗಳೂರು ಸುತ್ತಮುತ್ತಲು ಆಗ್ತಾ ಇದೆ. ಅವ್ರು ಯಾರು ಕೂಡ ದುಡ್ಡು ಕಟ್ಟಲ್ಲ. ಅವರೆಲ್ಲ 2.5 ಲಕ್ಷ ರೂಪಾಯಿಗೆ ಸ್ಟಿಕಾನ್ ಆಗ್ತಾರೆ. ಸೊ ಇದು ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗ್ತದೆ, ದೊಡ್ಡ ಹೊಡೆತ ಆಗ್ತದೆ. ಹಾಗೂ ಮೀರಿ ಏನಾದರೂ ಅವ್ರ ಮನೆಗಳನ್ನು ಕೊಟ್ಟರೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಈಗಾಗಲೇ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ನ್ಯಾಯಾಲಯಕ್ಕೂ ಕೂಡ ಹೋಗಿ ಪ್ರಶ್ನೆಯನ್ನು ಮಾಡ್ತೀವಿ. ಗವರ್ನರ್ಗೂ ಕೂಡ ಇದರ ಬಗ್ಗೆ ಮನವಿಯನ್ನು ಕೊಡ್ತೀವಿ. ಇನ್ನು ರಾಜ್ಯ ಸರ್ಕಾರ ಈ ಒಂದು ಪರಿಹಾರವನ್ನ ಕೊಡುವ ವಿಚಾರದಲ್ಲಿ ಯಾವ ರೀತಿಯಾಗಿ ತಾರತಮ್ಯವನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಿಡಿಕಾರ್ತಿದ್ದಾರೆ ಬಿಜೆಪಿ ನಾಯಕರು. ಕರ್ನಾಟಕದ ಸಂತ್ರಸ್ತರಿಗೆ ಸುಣ್ಣ, ಕೇರಳ ಮೂಲದವರಿಗೆ ಬೆಣ್ಣೆ. ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮವಿದು ಅಂತ ಹೇಳಿ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆ ಕೊಡ್ತಾ ಇರೋದು ಕಾಂಗ್ರೆಸ್ ನಾಯಕತ್ವದ ತುಷ್ಟೀಕರಣ, ಅಕ್ರಮವನ್ನ ಸಕ್ರಮ ಮಾಡ್ತಾ ಇರೋದು ಸರ್ಕಾರದ ಅಕ್ರಮ ಅಂತ ಹೇಳಿ ಅವರು ಕಿಡಿಕಾರಿದ್ದಾರೆ. ಮನೆ ಕೊಡ್ತೇವೆ ಎಂದ ಮೇಲೆ ಸಂತ್ರಸ್ತರ ಸಂಖ್ಯೆನೇ ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಕಾರಣ ಅಂತಲ್ಲ, ವೇಣುಗೋಪಾಲ್ ಈ ರೀತಿ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಅಂತಂದ್ರೆ ಈ ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ. ಕೇರಳದಲ್ಲಿ ಏನು ಚುನಾವಣೆ ನಡೀತಾ ಇದೆ ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿನರಾಯಿ ವಿಜಯನ್ ಕೂಡ ಮಾತಾಡ್ತಾರೆ, ಈತ ಕಡೆ ವೇಣುಗೋಪಾಲು ಮಾತಾಡ್ತಾರೆ. ಇದನ್ನ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಇವತ್ತು ಅವರೇ ಹೇಳ್ತಾರೆ ಇದು ನಿಜ, ಇದು ಅಕ್ರಮವಾಗಿ ಮಾಡಿದ್ದು ಅಂತ. ಮತ್ತೆ ಸರ್ಕಾರ ಮತ್ತೆ DK ಶಿವಕುಮಾರ್ ಎಲ್ಲರೂ ಹೇಳಿದ್ದಾರೆ ಅಲ್ಲಿ ಕಸ ಹಾಕೋಕ್ಕೋಸ್ಕರ ನಮ್ಮ ಅನ್ಯೂಸ್ಡ್ ಕ್ವಾರಿನ ನಾವು ಕೊಟ್ಟಿದ್ಬೋದು, ಅದು ಬಹಳ ಅಗತ್ಯ ಇತ್ತು ಅಂತ ಇವತ್ತು ತೆಗೆದಾಕಿದ್ದಾರೆ. ಮತ್ತೆ ಅದರಲ್ಲಿ ಎಷ್ಟು ಜನ ನಿಜವಾಗ್ಲೂ ಅವರು ಹೇಳ್ತಾರೆ 15-20 ವರ್ಷದಿಂದ ಇದ್ದಾರೆ ಅನ್ನೋದೊಂದು ಪ್ರಶ್ನೆ. ಅದ್ಯಾವುದು ಕೂಡ ಗಣನೆಗೆ ತಗೊಳ್ದೇನೆ ನಾವು ಇವ್ರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿರೋದು ಇದು ಕಾಂಗ್ರೆಸ್ ನಾಯಕತ್ವನ ತುಷ್ಟೀಕರಣ ಮಾಡಕ್ ಹೋಗ್ತಾ ಇರುವ ಸರ್ಕಾರದ ನೀತಿ.